ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಹಾಸ್ಯಧಾರಾವಾಹಿ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ದೆವ್ವ ಹಿಡಿಯೋರು ಮನೆಗೆ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ಅವರು ಕೂಡ ಅವ್ರು ಸುತ್ತಕ್ಕೆ ಅಂತ ಹೇಳ್ತಿರ್ಬೇಕಾದ್ರೆ ಸಡನ್ನಾಗಿ ಲೈಟ್ ಆನ್ ಆಗಿಬಿಡುತ್ತೆ. ಎಲ್ಲರೂ ಕೂಡ ದೆವ್ವ ಇದೆ ಅಂತ ಹೇಳ್ಬಿಟ್ಟು ಎದ್ರುಕೊಂಡು ಎಲ್ಲರೂ ಕೂಡ ದಿಕ್ಕಾಪಾಲಾಗಿ ಒಬ್ಬೊಬ್ಬರು ಒಂದೊಂದು ಕಡೆ ಇರ್ತಾರೆ. ಸಡನ್ನಾಗಿ ಲೈಟ್ ಮತ್ತೆ ಆನ್ ಆದ್ಮೇಲಿಂದ ಈ ಕಡೆ ಮನೋಜ್ ತುಂಬ ಹೆದರ್ಕೊಂಡು ಅವ್ರ ಅಮ್ಮನಿಂದ ಹೋಗಿ ನಿಂತ್ಕೊಂಡು ಅಮ್ಮಮ್ಮ ಬೇಡ ಅಮ್ಮ ಈ ಮನೆ ತೊಗೊಳ್ಳೋದು, ರೋಹಿಣಿ ಈ ಮನೆ ತೊಗೊಳ್ಳೋದು ಬೇಡ, ದೆವ್ವ ಇದೆ ಅಂತ ಅನಿಸ್ತದೆ, ಅದಕ್ಕೆ ಲೈಟ್ ಆನ್ ಆಗಿದೆ, ಅವ್ರಿಗೆ ಎಷ್ಟು ಅಡ್ವಾನ್ಸ್ ಕೊಡ್ತೀವೋ ಅಷ್ಟು ರಿಟರ್ನ್ ತೊಗೊಂಡ್ಬಿಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಯಾರು ಕೂಡ ಏನೋ ಮಾತಾಡ್ತಾರೆ. ಈ ಕಡೆ ಅದೇ ಟೈಮ್ಗೆ ಈ ಕಡೆ ಸೂರ್ಯನು ಕೂಡ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ನೋಡ್ತಾ ಇರ್ತಾನೆ. ಮತ್ತೆ ಲೈಟು ಆಫ್ ಆನ್ ಆಗೋದು ಎಲ್ಲ ಈ ಥರ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ತುಂಬ ಗಾಬರಿಯಿಂದ ನಿಂತ್ಕೊಬಿಟ್ಟಿರ್ತಾರೆ. ಅದಕ್ಕೇ ಮನೋಜಿದ್ದು ಇಲ್ಲ ನಮ್ಮ ಮನೆ ತೊಗೊಳ್ಳಲ್ಲ, ದೆವ್ವ ಇದೆ ಅಂತ ನನಗೆ ಗೊತ್ತಾಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶಾಂತಿ ನಿಂತಳು ಬೇಡ ಈ ಮನೆ ತೊಗೊಳ್ಳೋದು ಬೇಡ, ದೆವ್ವ ಇದೆ ಅನಿಸ್ತು, ಅದಕ್ಕೆ ಲೈಟ್ ಆನ್ ಆಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ಕೂಡ ಅಲ್ಲಿಂದ ಎಸ್ಕೇಪ್ ಆಗಿ ನಿಧಾನಕ್ಕೆ ನೆಡ್ಕೊಂಡು ಹೋಗ್ತಾ ಇರ್ತಾನೆ ಅವರಿಂದ ಎಲ್ಲ. ಈಗ ರೋಹಿಣಿಗೆ ಮತ್ತೆ ಹೇಳ್ತಾ ಇರ್ತಾನೆ, ರೋಹಿಣಿ ನಾವು ಎಷ್ಟು ಅಡ್ವಾನ್ಸ್ ಕೊಟ್ಟಿದ್ದೀವೋ ಅಷ್ಟು ಕೊಟ್ಬಿಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಮತ್ತೆ ಲೈಟ್ ಆಫು ಮತ್ತು ಆನು ಎಲ್ಲ ಹಾಕ್ತಿರುತ್ತೆ. ಅದಕ್ಕೆ ಈ ಕಡೆ ಎಲ್ಲರೂ ತುಂಬ ಗಾಬರಿಯಿಂದ ಇರಬೇಕಾದ್ರೆ ಇವ್ರು ಹೇಳಿದ್ರು ಲೈಟ್ ಆನ್ ಆಗಿದ್ದರೆ ಒಂದು ಲೈಟ್ ಆನ್ ಆಗಿದ್ದರೆ ದೆವ್ವ ಇದೆ ಅಂತ ಅರ್ಥ, ಎಲ್ಲ ಲೈಟ್ ಆಫ್ ಆಗಿದ್ದರೆ ದೆವ್ವ ಇಲ್ಲ ಅಂತ ಅರ್ಥ ಅಂತ ಹೇಳಿದರು. ಇಲ್ಲಿ ನೋಡಿದ್ರೆ ಎಲ್ಲ ಲೈಟ್ ಆಫ್ ಆನ್ ಆಗ್ತಿದೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತೇಳಿ ರಂಗನಾಥ್ ಕೂಡ ಹೇಳ್ತಿರ್ಬೇಕಾದ್ರೆ ನಿಜವಾಗ್ಲೂ ಯಾವುದೋ ಒಂದು ಕಳ್ಳಿ ದೆವ್ವನೇ ಇದೆ ಅಂತ ಅನಿಸ್ತಿದೆ ನನಗೆ, ಯಾಕೋ ನಿಮ್ಮ ಅಮ್ಮನ ಥರನೇ ಇದೆ ಅಂತ ಅನಿಸ್ತಿದೆ ಕಣೋ ಮನೋಜ ಅಂತ ಹೇಳ್ತಿರ್ಬೇಕಾದ್ರೆ ನೀನು ಬೇರೆ ಅವ್ಳ ಪಕ್ಕನೇ ನಿಂತ್ಕೊಬಿಟ್ಟಿದ್ಯಲ್ವೋ ಅಂತ ಹೇಳಿ ಕಡೆ ರಂಗನಾಥ್ ಕೂಡ ರೇಗಿಸ್ತಾ ಇರ್ತಾನೆ ಮನೋಜನ್ ಕೂಡ. ಅಷ್ಟರಲ್ಲಿ ಈ ಕಡೆ ಅದೇ ಕಿಟಕಿಯಿಂದ ಒಂದು ಕಡೆಯಿಂದ ಒಂದು ವಾಯ್ಸ್ ಬರ್ತಾ ಇರುತ್ತೆ. ಎಲ್ಲರೂ ತುಂಬ ಗಾಬರಿಯಿಂದ ನಿಂತಿರ್ಬೇಕಾದ್ರೆ ಮತ್ತು ಲೈಟ್ ಆಫ್ ಆನ್ ಆಗ್ತಿದೆ. ನಿಜ ಕಣ ನಾನು ಹೇಳ್ತಿರೋದು ಅದು ಬೇರೆ ನಿಮ್ಮ ಅಮ್ಮನ ಪಕ್ಕದಲ್ಲಿ ಬೇರೆ ನಿಂತಿದ್ದೆ, ಲೈಟ್ ಆಫ್ ಆನ್ ಆಗೋದ್ರಿಂದ ನಿಜ ದೆವ್ವ ಇದೆ ಅಂತಲೇ ಅರ್ಥ ಕಣೋ ಅಂತ ಹೇಳಿ ಕಡೆ ರವಿ ಮತ್ತು ಅವರ ಅಪ್ಪ ಎಲ್ಲರೂ ಕೂಡ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ತುಂಬ ಗಾಬರಿಯಿಂದ ನಿಂತ್ಕೊಂಡಿರ್ತಾರೆ. ಏನು ಮಾಡೋದು ಅಂತ ಈ ಕಡೆ ರೋಹಿಣಿ ಕೂಡ ಅವರ ಅತ್ತೆ ಪಕ್ಕ ನಿಂತ್ಕೊಂಡು ಗಾಬರಿಯಿಂದ ಇರಬೇಕಾದ್ರೆ ಎಲ್ಲರೂ ಯಾಕೆ ಹಿಂಗೆ ಎದ್ಕೊಂಡಿದ್ದೀರಾ, ನಿಜವಾಗ್ಲೂ ದೆವ್ವ ಇದೆ ಅಂತ ನಿಮಗೆ ಅನಿಸ್ತಿದ್ಯಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸೂರ್ಯ ಕೂಡ ಕಿಟಕಿಯಿಂದ ಕೇಳ್ತಾ ಇರ್ತಾನೆ. ಅದಕ್ಕೆ ನೀವು ಮನೋಜ್ ಸುಮ್ಕೊಂಡು ಲೈಟ್ ಆಫ್ ಆನ್ ಆಗ್ತಿದ್ಯಾ ಅಂತ ಹೇಳಿದ್ರೆ ದೆವ್ವ ಇದೆ ಅಂತ ತಾನೇ ಅರ್ಥ ಅಂತ ಸೂರ್ಯ ಕೂಡ ಆಚೆ ನಿಂತ್ಕೊಂಡು ಅವನು ಕೂಡ ಎದ್ರುಕೊಂಡು ಆಚೆ ನಿಂತ್ಕೊಂಡು ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಮನೋಜು ಕೂಡ ಅವ್ರ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಏನು ಇದು ದೆವ್ವ ಇರೋ ಮನೆನೋ ಬಂದು ತೋರಿಸಿದಿರಲ್ಲ, ನಿಮಗೆ ಗೊತ್ತಿಲ್ವೇನ್ರಿ ಅಂತ ಹೇಳ್ತಿರ್ಬೇಕಾದ್ರೆ ಸರ್ ನನಗೇನು ದೆವ್ವ ಇದೆ ಅಂತ ನನಗೆ ಮುಂಚೆ ಗೊತ್ತಿತ್ತಾ, ನನಗೂ ಗೊತ್ತಿರೋರ ಕಡೆಯಿಂದ ನಾನು ಪರಿಚಯ ಮಾಡ್ಕೊಂಬಂದಿದ್ದು, ನಾನೇನು ಅವ್ರಿಗೆ ದೆವ್ವ ಏನು ಬೆಡ್ಡಿ ಸಲ ಕೊಟ್ಟಿದ್ದೀನಿ, ನಾನು ಹಿಂದೆ ಬಾ ನನ್ನ ಜೊತೆನೇ ಬಾ ಅಂತ ಹೇಳೋದಕ್ಕೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಸರ್ ಅಂತ ಹೇಳಿ ಗಿಡ ಅವ್ನ ಫ್ರೆಂಡು ಕೂಡ ಹೇಳ್ತಿರ್ಬೇಕಾದ್ರೆ ಏನು ಮಾಡೋದು, ಇಷ್ಟು ದುಡ್ಡು ಕೊಟ್ಬಿಟ್ಟು ಬೇರೆ ಮನೆ ತೊಗೊಂಡ್ಬಿಡ್ತಿದ್ದು ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಂತೇಳಿ ಮನೋಜು ಕೂಡ ಗಾಬರಿಯಿಂದ ನಿಂತಿರ್ಬೇಕಾದ್ರೆ ಈ ಕಡೆ ಶಾಂತಿ ಇದ್ದನು ಅದಕ್ಕೆ ಕಣೋ ಹಿಂದೆ ಮುಂದೆ ಯೋಚನೆ ಮಾಡಿ ತೊಗೋಬೇಕು ಅಂತ ಹೇಳೋದು ಇದಕ್ಕೆ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ ಚೆನ್ನಾಗಿದೆ ನಿಮ್ಮ ನಾಟಕ, ಚೆನ್ನಾಗಿ ಆಡ್ತೀರಾ ಬಿಡಿ ಅವ್ವ ಮಗ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಏನಿಲ್ಲ BBMP ಅವರು ಈ ಕಡೆ ಎಲೆಕ್ಟ್ರಿಷನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ವೈರ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಕೂಡ ರಿಪೇರಿ ಮಾಡ್ತಿದ್ದಾರೆ, ಅದಕ್ಕೆ ನಿಮಗೆ ಲೈಟ್ ಆಫ್ ಆನ್ ಆಗ್ತಿರೋದು ಅಂತ ಹೇಳಿ ಸೂರ್ಯ ಹೇಳಿದಾಗ ಎಲ್ಲರೂ ಕೂಡ ಸಮಾಧಾನ ಆಗಿರ್ತಾರೆ. ನೀವು ಬೇರೆ ದೆವ್ವ ಬೇರೆ ಇದೆ ಅಂತ ಹೇಳಿ ಎದ್ರುಕೊಂಡು ನಿಂತಿದ್ದೀರಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ತುಂಬ ಆರಾಮಾಗಿರ್ತಾರೆ. ಅದಕ್ಕೆ ಈ ಕಡೆ ಸೂರ್ಯ ಹೋಗ್ಬಿಟ್ಟು ಅವ್ರ ಅಪ್ಪನ ಹತ್ರ ಹೇಳ್ತಾನೆ, ನೀವು ಯಾಕ್ರಿ ಹೋಗಿದ್ದೀರಾ ಅಲ್ಲಿಗೆ ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೇನು ಮತ್ತೆ ಲೈಟ್ ಆಫ್ ಆನ್ ಆಗ್ತಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ಅಲ್ಲಿ ಹೋಗಿದ್ದು ಅಂತ ಹೇಳಿ ಹೇಳ್ತಿರ್ತಾರೆ. ಏನು ಲೈಟ್ ಆಫ್ ಆದ ದೆವ್ವ ಇಲ್ಲ ಅಂತ ಲೈಟ್ ಆನ್ ದೆವ್ವ ಇದೆ ಅಂತ ಯಾರು ನಂಬ್ತಾರೆ ಹೇಳೋ, ಈ ಭೂಭಂಗ ನಂಬ್ತಾನೆ ಅಂತ ಹೇಳ್ಬಿಟ್ಟು ನಾವು ನಂಬೋದಕ್ಕಾಗತ್ತಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನಿನಗೆ ಹೊಟ್ಟೆ ಕಿಚ್ಚುಕೊಳೋ ನಾನು ಈ ಹೊಸ ಮನೆ ತೊಗೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀನು ನಂಬಲ್ಲ ಅಂತ ಹೇಳ್ಬಿಟ್ಟು ನಾನು ನಮ್ಮದೇ ಇರೋದಕ್ಕಾಗುತ್ತಾ ಅಂತೇಳಿ ಈ ಕಡೆ ಸೂರ್ಯಗೆ ಕೂಡ ಕ್ಲಾಸ್ ತೊಗೊತಾ ಇರ್ತಾರೆ. ಮನೋಜು ಅಂತ ರೋಹಿಣಿ ಇಬ್ಬರೂ ಕೂಡ ಹೋಗ್ಬಿಟ್ಟು ಅವ್ರ ಹತ್ರ ನಿಂತ್ಕೊಂಡು ಸ್ವಾಮಿಗಳ ನೀವು ಏನು ಹೇಳ್ತೀರೋ ಅದೇ ಥರ ನಾವು ಮಾಡ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಅವ್ರಿಗೂ ಸ್ವಲ್ಪ ದೆವ್ವ ಬಂದಿರೋ ಥರ ಅದನ್ನು ದೆವ್ವ ಹಿಡಿಯೋ ಥರ ಎಲ್ಲನೂ ಕೂಡ ಆಡ್ತಾನೆ ಇರ್ತಾರೆ. ಈ ಕಡೆ ಗಾಬರಿಯಿಂದ ನೋಡ್ತಾ ಇರ್ತಾಳೆ ಶಾಂತಿನೂ ಕೂಡ ಏನು ಇವ್ರು ಹಿಂಗೆ ಆಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ತುಂಬ ಗಾಬರಿಯಿಂದ ನೋಡ್ತಿರ್ಬೇಕಾದ್ರೆ ಈಗಿನದು ದೆವ್ವ ಮಾಡ್ಕೊಬಿಡ್ತಾರೆ ಸಡನ್ನಾಗಿ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ರೇಗಿಸ್ತಾ ಇರ್ತಾನೆ. ಸುಮ್ಮನೆ ಇರೋ ಯಾಕೋ ಬೇಕು ನಿಮಗೆಲ್ಲ ಅಂತ ಹೇಳ್ಬಿಟ್ಟು ರವಿ ಕೂಡ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಮನೋಜು ಕೂಡ ಕೇಳ್ತಾನೆ, ನೀವು ಹಿಂಗೆ ಆಡ್ತಿದ್ರೆ ಅಂದರೆ ನೀವು ಏನಂತ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಏನಿಲ್ಲ ಇಲ್ಲಿ ಈ ಮನೇಲಿ ಯಾವ ದೆವ್ವನೂ ಇಲ್ಲ, ನೀನು ಆರಾಮಾಗಿ ಈ ಮನೆ ತೊಗೋಬೋದು ಅಂತ ಹೇಳ್ಬಿಟ್ಟು ಅವರು ಕೂಡ ಅಂದಾಗ ಎಲ್ಲರೂ ತುಂಬ ಖುಷಿಯಿಂದ ಇರಬೇಕಾದ್ರೆ ಸೂರ್ಯ ಇದ್ದವನು ದೆವ್ವ ಇಲ್ಲ ಅಂತ ಹೇಳಿದ್ರೆ ಸರಿ, ನನಗೆ ಸ್ವಲ್ಪ ಡೌಟ್ಗಳಿದೆ ದೆವ್ವದ ಮೇಲೆ ಸ್ವಲ್ಪ ಕ್ಲಾರಿಟಿ ಕೊಡ್ತೀರಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಹ್ಞೂ ಕೇಳು ಏನದು ಅಂತ ಹೇಳ್ತಾರೆ. ಏನಿಲ್ಲ ದೆವ್ವಗಳಿಗೆ ಯಾರ ಮೇಲೆ ಲವ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಕೇಳ್ತಿರ್ತಾನೆ. ಈ ಕಡೆ ಅದಕ್ಕೆ ಯಾರು ಅವರಿಗೆ ಏನು ಮೋಸ ಮಾಡಿರ್ತಾರೆ, ಯಾರು ಅವರಿಗೆ ದ್ರೋಹ ಮಾಡಿರ್ತಾರೆ, ಯಾರು ಸುಳ್ಳು ಹೇಳ್ತಾರೆ, ಏನು ಯಾರಿಗೆ ಕಷ್ಟ ಕೊಡ್ತಿರ್ತಾರೆ ಅಂಥವ್ರಿಗೆ ದೆವ್ವ ಅವ್ರ ಎದೆ ಮೇಲೆ ಕೂತ್ಕೊಂಡು ಭರತನಾಟ್ಯ ಮಾಡ್ತಿರುತ್ತೆ ಅಂತೇಳಿ ಅವರು ಕೂಡ ಹೇಳ್ತಿರ್ತಾರೆ. ಈ ಕಡೆ ಮಂಜು ಕೂಡ ಅವನ ಎದೆ ಹಿಡ್ಕೊಂಡು ನಿಂತ್ಕೊಂಡು ಅವನು ಕೂಡ ಗಾಬರಿಯಿಂದ ಯೋಚನೆ ಮಾಡ್ತಿರ್ತಾನೆ, ದೆವ್ವ ಏನಾದರೂ ನನ್ನ ಮೇಲೆ ನಿಂತ್ಕೊಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು. ಈ ಕಡೆ ರೋಹಿಣಿ ಕೂಡ ಗಾಬರಿಯಿಂದ ನಿಂತಿರ್ಬೇಕಾದ್ರೆ ದೆವ್ವ ಯಾವ ಥರ ಇರುತ್ತೆ, ಯಾವ ಥರ ಆಡ್ತಿರುತ್ತೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ
ಆ ಶಾಂತಿನೂ ಕೂಡ ಕಸ್ತೂರಿ ಜೊತೆ ನಿಂತ್ಕೊಂಡು ಈ ಥರ ಹಿಂಗಿರುತ್ತಂತೆ ಕಣೆ ದೆವ್ವ, ಹಂಗಿರುತ್ತಂತೆ ಕಣೆ ದೆವ್ವ ಅಂತೇಳಿ ಅವಳು ಕೂಡ ಹೇಳ್ತಾ ಇರ್ತಾರೆ. ಅದೇ ನಂಬಿಕೆ ದ್ರೋಹ ಮೋಸ ಮಾಡೋರು ವಂಚನೆ ಮಾಡೋರು ಅಂಥವ್ರ ಮೇಲೆ ಜಾಸ್ತಿ ಇರುತ್ತಾ ಅಂತೇಳಿ ಅವನು ಕೂಡ ಸೂರ್ಯ ಕೂಡ ಚುಚ್ಚಿ ಈ ಕಡೆ ಮನೋಜು ಮತ್ತು ಶಾಂತಿ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಅದಕ್ಕೆ ನೋಡೋದು ನಮ್ಮ ಅಮ್ಮನ ಬಗ್ಗೆ ನಮ್ಮ ಅಮ್ಮನ ಥರನೇ ಇರ್ಬೋದು, ನಮ್ಮ ಅಮ್ಮನ ಮೇಲೆ ಏನಾದರೂ ಬಂದಿರ್ಬೋದು ಅಂತೇಳಿ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಇಲ್ಲೇನೋ ದೆವ್ವ ಇಲ್ಲ ಅಂತ ಹೇಳಿದ್ರೆ ಸರಿ, ಏನಾದರೂ ಹೊರಗಡೆಯಿಂದ ದೆವ್ವ ಬಂದು ಅಟ್ಟಾಡ್ಸ್ಕೊಬಿಟ್ರೆ ಏನು ಮಾಡ್ತೀರಾ ಅಂತೇಳಿ ಹೇಳ್ತಾ ಇರ್ತಾನೆ. ಈ ಕಡೆ ಸೂರ್ಯ ಕೂಡ ಎದುರಿಸ್ತಾ ಇರ್ಬೇಕಾದ್ರೆ ಅವ್ರ ಫ್ರೆಂಡ್ ಕೂಡ ಮನೋಜನ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಎಷ್ಟಾಯಿತು ಕೇಳಿ ಕೊಟ್ಟು ಕಳಿಸಿ ಅಂತ ಹೇಳ್ತಿರ್ಬೇಕಾದ್ರೆ ಮನೋಜು ಕೂಡ ಹೋಗಿ ಕೇಳಿರ್ತಾನೆ. ಎಷ್ಟಾಯಿತು ದಕ್ಷಿಣೆ ಅಂತ ಕೇಳಿದಾಗ ಅವರು 30,000 ರೂಪಾಯಿ ಅಂತ ಹೇಳಿ ಹೇಳ್ತಾರೆ. ಏನು 30,000 ರೂಪಾಯಿನ ಅಂತ ಹೇಳ್ಬಿಟ್ಟು ಎದೆ ಮೇಲೆ ಕೈ ಇಟ್ಕೊಂಡು ಜೋರಾಗಿ ಕಿರ್ಚಿ ಹೇಳ್ತಾ ಇರ್ತಾನೆ. ಅಲ್ಲ ಕೊಡೋ ದೆವ್ವ ಹಿಡಿಯೋರಿಗೆ 30,000 ರೂಪಾಯಿ ಕೊಟ್ಟಿದ್ದಿಲ್ಲ, ಅದೇನೋ ಲೈಟ್ ಆಫ್ ಆದರೆ ದೆವ್ವ ಇಲ್ವಂತೆ, ಲೈಟ್ ಆನ್ ಆದರೆ ದೆವ್ವ ಇದೆ ಅಂತ, ಅದೇನೋ ಅರ್ಥ ನಿನಗೆ ಅಂತ, ನಿನಗೆ ಬೇಕಿತ್ತಲ್ವ 30,000 ರೂಪಾಯಿ ಹೋಗೋವಂಥದ್ದು ಅಂತೇಳಿ ಈ ಕಡೆ ರೆಗಿಸ್ತಾ ಇರ್ತಾನೆ. ಸುಮ್ಮನೆ ಇರಿ, ನಾನು ಇದು ನೋಡಿಬಿಟ್ಟು ಎಲ್ಲ ವಿಚಾರಿಸಿ ಹೇಳಿರೋದು. ಅಲ್ಲ ಪೂಜಾರೆ, ಅಲ್ಲ ದೆವ್ವ ಇಲ್ಲ ಅಂತ ಹೇಳಿದ್ಮೇಲೆ ಇದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಡಿಸ್ಕೌಂಟ್ ಕೊಡ್ಬೋದಲ್ವಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅಲ್ಲ ನಿಂಗೆ ಹುಷಾರಿಲ್ಲ ಅಂತ ಎಲ್ಲ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಅಂತ ಹೇಳ್ಬಿಟ್ಟು ನೀನು ಹಾಸ್ಪಿಟಲ್ಗೆ ಹೋದಾಗ ಎಲ್ಲನೂ ಹುಷಾರಿಲ್ಲ, ಎಲ್ಲ ಆರಾಮಾಗಿದೆ ಅಂತ ಹೇಳಿದ ತಕ್ಷಣ ಫೀಸ್ ನೀನು ಕಮ್ಮಿ ಮಾಡಿಕೊಡ್ತಾರ ನಿನಗೆ ಅಂತ ಹೇಳಿದಾಗ ಪಾಯಿಂಟ್ ಟು ಬಿ ನೋಟೆಡ್ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಕೂಡ ಹೇಳ್ತಾ ಇರ್ತಾರೆ. ನೀನು ಸುಮ್ಮನೆ ಇರೋ, ನಿನಗೇನೋ ಗೊತ್ತು 30,000 ರೂಪಾಯಿ ಹೋಗ್ತಿದೆ, 30,000 ರೂಪಾಯಿ ಕೊಡಬೇಕಂತ ನನಗೆ ಭಯ ಆಗ್ತಿದೆ, ನನಗೆ ಬೇಜಾರಾಗ್ತಿದೆ. ಅಲ್ಲ ನೀವು ಒಂದು ಸ್ವಲ್ಪ 500 ರೂಪಾಯಿದು ಡಿಸ್ಕೌಂಟ್ ಮಾಡಿ ತೊಗೊಬೋದಲ್ವಾ ಅಂತೇಳಿ ಈ ಕಡೆ ಮನೋಜ್ ಕೂಡ ಡಿಸ್ಕೌಂಟ್ ಮಾಡಿ ಕೇಳ್ತಿರ್ತಾನೆ. ಈಗ ದೆವ್ವ ಇಲ್ಲ ಅಂತ ಹೇಳಿದ್ದೀನಿ, ದೆವ್ವ ಬರೆಸ್ಲಾ ನಾನೇ ಆಚೆಯಿಂದ ಅಂತ ಹೇಳ್ತಿರ್ಬೇಕಾದ್ರೆ ಯಾಕೋ ಮನುಷ್ಯ ಸುಮ್ಮನೆ ಇರೋ 30,000 ರೂಪಾಯಿ ಹಿಂದೆ ಮುಂದೆ ಯೋಚನೆ ಮಾಡ್ತಿರ್ತಾರೆ. ದೆವ್ವ ಇಲ್ಲ ಅಂತ ಅವ್ರು ಹೇಳಿದ ಮೇಲಿಂದ ಖುಷಿಯಿಂದ ಕೊಟ್ಟು ಕಳಿಸು ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ಅದೇನೋ ಟ್ರಾನ್ಸ್ಫರ್ ಇದೆಯಲ್ಲ ಫೋನ್ಪೇ ಅದನ್ನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನೋಜ್ ಕೂಡ ಹೇಳ್ತಿರ್ಬೇಕಾದ್ರೆ, ಅಲ್ಲ ನಿಮಗೆ ದೆವ್ವ ಇಲ್ಲ ಅಂತ ನೀವು ಹೇಳಿದ್ರು, ಒಂದೇ ಒಂದು ಸಲ ದೆವ್ವನ ಆಚೆಯಿಂದ ಕರೆಸ್ಬಿಡ್ತೀರ, ನಾನು ನೋಡ್ಬಿಟ್ಟು ಸೆಲ್ಫಿ ತೊಗೊತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರುತಿನೂ ಕೂಡ ಅವ್ರ ಹತ್ರ ಬಂದು ಕೇಳಿದಾಗ ಶ್ರುತಿನ ಕೇಳಿದ ತಕ್ಷಣ ಎಲ್ಲರೂ ಕೂಡ ಗಾಬರಿ ಆಗಿಬಿಡ್ತಾರೆ. ಅದೇ ಟೈಮ್ಗೆ ಈ ಕಡೆ ರವಿದನ್ನು ನಿನಗೆ ಯಾಕೆ ಬೇಕಿತ್ತು, ಯಾಕೆ ಅಲ್ಲಿಗೆ ಹೋದೆ, ಬಾರಿ ಇಲ್ಲಿ ಅಂತ, ಸೆಲ್ಫಿ ತೊಗೋಬೇಕಂತ ದೆವ್ವ ನೋಡ್ಬೇಕಂತ, ನಿಂಗೇನು ತಲೆ ಕೆಟ್ಟಿದ್ಯಾ, ಇವಾಗ ಆಗಿರೋದೇ ಸಾಧ್ಯ ಬಾ ಅಂತ ಹೇಳ್ಬಿಟ್ಟು ರವಿ ಕೂಡ ಶ್ರುತಿನ ಅಲ್ಲಿಂದ ಎಳ್ಕೊಂಡು ಹೋದ್ಮೇಲಿಂದ ಈ ಕಡೆ ದುಡ್ಡನ್ನ ಅಮೌಂಟು ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಮನೋಜ್ ಕೂಡ ಹೇಳಿರ್ತಾನೆ. ಅದಕ್ಕಿಂತ ಶಾಂತಿ ಇದ್ರೆ ಅದೇನೋ ಟ್ರಾನ್ಸ್ಫರ್ ಅಂದರೆ ಅದನ್ನು ಮಾಡಿಸ್ಕೊಬಿಡಿ ಸಾಕು ಅಂತ ಹೇಳಿದಾಗ 30,000 ರೂಪಾಯಿನ 500 ರೂಪಾಯಿನೂ ಡಿಸ್ಕೌಂಟ್ ಇಲ್ವಾ ಅಂತ ಹೇಳಿ ಕೇಳ್ತಾನೆ ಇರ್ತಾನೆ. ಸುಮ್ಮನೆ ಕೊಟ್ಟು ಕಳಿಸ್ರಿ, ಎಷ್ಟು ಕೇಳ್ತಾರೋ ಅಷ್ಟು, ಸುಮ್ಮನೆ ಯಾಕೆ ಬೇಕು ನಿಮಗೆ ಅಂತ ರೋಹಿಣಿ ಕೂಡ ಹೇಳಿದಾಗ ಸರಿ ಎಲ್ಲ ಕೊಟ್ಟಿದ್ದೀನಿ ನೋಡಿ ಟ್ರಾನ್ಸ್ಫರ್ ಮಾಡಿದ್ದೀನಿ 30,000 ರೂಪಾಯಿ ಅಂತ ಹೇಳಿದಾಗ ಸರಿ ಅವರು ಕೂಡ ಅಲ್ಲಿಂದ ಹೊರಡ್ತಾರೆ. ಎಲ್ಲರೂ ಕೂಡ ಕೈ ಮುಗಿದು ಕೇಳ್ಕೊತಾ ಇರಬೇಕಾದ್ರೆ ಅಲ್ಲ ದೆವ್ವ ಮಮ್ಮಿಗಳೇ ಒಂದೇ ಒಂದು ಡೌಟ್, ಅಲ್ಲ ನೀವೇನೋ ದೆವ್ವ ಹಿಡಿತೀನಿ ಅಂತ ಹೇಳಿದ್ರೆ ಈ ಮನುಷ್ಯ ದೆವ್ವ ಥರ ಆಡಿದ್ರೆ ಅವಾಗೇನು ಮಾಡೋದು ಅಂತ ಕೇಳ್ತಿರ್ಬೇಕಾದ್ರೆ ಈ ಕಡೆ ಶಾಂತಿ ಕೂಡ ಗುರಾಯಿಸ್ಕೊಂಡು ನೋಡ್ತಿರ್ತಾಳೆ. ಸರಿ ಆಯಿತು ಓಡ್ತೀನಿ ಅಂತ ಹೋದಾಗ 30,000 ರೂಪಾಯಿ ಹೋಯ್ತು ಮನೋಜ ಅಂತ ಹೇಳಿ ಈ ಕಡೆ ಶಾಂತಿ ಮತ್ತು ಮನೋಜ್ ಇಬ್ಬರು ಕೂಗಾಡ್ತಿರ್ಬೇಕಾದ್ರೆ, ಅಲ್ಲ ಕೊಡ ಮನೋಜ 30,000 ರೂಪಾಯಿ ಕೊಟ್ಟಿದ್ದೆಲ್ಲ ದೆವ್ವ ಹಿಡಿಬೇಕಂತ ಅಂದಿದ್ರೆ ನಾನೇ ಹಿಡ್ಕೊಡ್ತಿರ್ಲಿಲ್ವನ, ನಿಮ್ಮ ಅಮ್ಮನೇ ಇದ್ದಾಳೆ, ನಿಮ್ಮ ಅಮ್ಮನ ಥರ ಇರೋದಕ್ಕಿಂತ ಹೆಚ್ಚೇನೋ 30,000 ರೂಪಾಯಿ ಕೊಟ್ಟಿದ್ದೀರಾ, ತಿಂದಂಗೆಲ್ಲ ಉಂಡಂಗೆಲ್ಲ ಕೊಡೋ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಇದಕ್ಕೆಲ್ಲ ಯಾರಾದರೂ ಖರ್ಚು ಮಾಡ್ತಾರೇನೋ ಅಂತ ಹೇಳ್ತಿರ್ಬೇಕಾದ್ರೆ ಕಸ್ತೂರಿನೂ ಕೂಡ ಸುಮ್ಮನಿರೋಣ, ಏನಕ್ಕೆ ನಮ್ಮ ಯಾವಾಗಲೂ ಶಾಂತಿಗೆ ರೇಗಿಸ್ತಾ ಇರ್ತೀರ ಅಂತ ಅಂದಾಗ, ಅಲ್ಲ ಸಾಯೋ ತನಕ ಕಟ್ಕೊಂಡಿದ್ದೀನಿ ಇಂಥ ದೆವ್ವನ, ಅಂಥದ್ರಲ್ಲಿ ನಾನೇ ತಡ್ಕೊಂಡಿದ್ದೀನಿ ಅಂತ ಅಂದಮೇಲೆ ನೀನು ತಡ್ಕೊಳ್ಳೋದಕ್ಕಾಗಲ್ವೇನೋ ಮನೋಜ, ನೀನು ಅನ್ಭವಿಸು ಅಂತ ಹೇಳ್ಬಿಟ್ಟು ರಂಗನಾಥ್ ಕೂಡ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಎಷ್ಟು ಗಂಟೆ ಆಯಿತು ಅಂತೇಳಿ ಈ ಕಡೆ ಸೂರ್ಯ ಕೂಡ ಮೀನನ್ನು ಕೇಳ್ತಿರ್ಬೇಕಾದ್ರೆ 1 ಗಂಟೆ ಆಯಿತು ರೀ, ನಾವು ಬಂದಿದ್ದು 10 ಗಂಟೆ, 1 ಗಂಟೆ ಆಗೋಯ್ತು ಅಂತ ಹೇಳಿ ಈ ಕಡೆ ಮೀನಾ ಕೂಡ ಹೇಳ್ತಿರ್ತಾಳೆ. ಹೌದಾ, ನನಗೆ ಯಾಗೋ ಹೊಟ್ಟೆ ಹಸಿದಿದೆ, ಊಟ ತಿನ್ನಬೇಕು ಅಂತ ನನಗೆ ಅನಿಸ್ತಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಕೂಡ ಅಲ್ದಾಗ ಸರಿ ಆಯಿತು ಅಡುಗೆ ಮಾಡಲಾ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಅಲ್ಲ ನಿಮಗೆ ಯಾರಿಗೂ ಹೊಟ್ಟೆ ಹಸಿತಿಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಎಲ್ಲರೂ ಹೊಟ್ಟೆ ಹಸಿತಿದೆ ಅಂದಮೇಲಿಂದ ಮೀನಾ ಎಲ್ಲರೂ ಹೊಟ್ಟೆ ಹಸಿತಿದ್ದಾರೆ ಅಂತಂದ್ಮೇಲೆ ಹೋಗ್ಬಿಟ್ಟು ಅಡುಗೆ ಮಾಡೋದಕ್ಕೆ ನಿಂಗೆ ಗೊತ್ತಾಗಲ್ವೇ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅವ್ರು ಯಾಕೆ ಮಾಡಬೇಕು, ಅವ್ರ ಮನೆನ ಇದು ಅಂತೇಳಿ ರವಿನಿ ಶ್ರುತಿ ಕೂಡ ಹೇಳ್ತಿರ್ಬೇಕಾದ್ರೆ ಇವಳೊಬ್ಳು ಮಧ್ಯದಲ್ಲಿ ಬಂದ್ಲು ಅಂತೇಳಿ ಶಾಂತಿ ಕೂಡ ಹೇಳ್ತಿರ್ತಾಳೆ. ಸರಿ ಹೌದು ನನ್ನ ಹೆಂಡತಿ ಯಾಕೆ ಅಡುಗೆ ಮಾಡಬೇಕು ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಬರ್ತಾರೆ. ಮೀನಾ ನಾನು ರೇಷನ್ ತಂದು ಕೊಟ್ಟರೆ ಅಡುಗೆ ಮಾಡೋದಕ್ಕಾಗಲ್ವಾ ನಿನಗೆ ಅಂತೇಳಿ ಮನೋಜ ಕೇಳ್ತಿರ್ಬೇಕಾದ್ರೆ ನನ್ನ ಹೆಂಡತಿ ಯಾಕೋ ತಂಗೊಂಡು ಬಂದು ಕೊಡು, ನನ್ನ ಹೆಂಡತಿ ಯಾಕೋ ಮಾಡಾಕಬೇಕು, ನಾನೇ ರೇಷನ್ ತಂದಾಕ್ತೀನಿ, ನಿನ್ನ ಹೆಂಡತಿ ಮಾಡೋದಕ್ಕೆ ಕೇಳು ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಅದನ್ನೇ ಹೇಳ್ತಾ ಇರ್ತಾನೆ. ಓಹೋ ಯಾಕೆ ನನ್ನ ಹೆಂಡತಿ ಮಾಡಬೇಕು ಅಂತ ಮನೋಜ್ ಹೇಳ್ತಿರ್ಬೇಕಾದ್ರೆ ಮತ್ತು ನೀನು ನನ್ನ ಹೆಂಡತಿಗೆ ಆರ್ಡ್ರ್ ಮಾಡಿ ಹೇಳ್ಬೋದು, ನಾನು ಮೀನನ ಗಂಡ ಆಗಿ ಅವನ ಅಣ್ಣನಾಗಿ ನಾನು ನಿನಗೆ ಹೇಳ್ಬಾರ್ದಾ ಅಂತ ಹೇಳ್ಬಿಟ್ಟು ಹೇಳ್ದೆ, ಯಾಕೋ ಸುತ್ತಿ ಬಂದು ಬಳಸ್ತೀಯ ಅಂತ ಬರ್ತೀಯ ಅಂತ ರಂಗನಾಥ್ ಕೂಡ ಹೇಳ್ತಾ ಇರ್ತಾನೆ. ಸೂರ್ಯನ್ ಕೂಡ ಮತ್ತು ಇನ್ನೇನಪ್ಪ ಇವಳು ಮಾತ್ರ ಅಡುಗೆ ಮಾಡಬೇಕಂತೆ, ಇವಳು ಮಾತ್ರ ಚಾಕರಿ ಮಾಡಬೇಕಂತೆ, ಇವನು ಮಾತ್ರ ಆರಾಮಾಗಿ ಕೂತ್ಕೊಂಡು ಹೆಂಡತಿ ಜೊತೆ ಆರಾಮಾಗಿರ್ಬೇಕಂತೆ, ನನ್ನ ಹೆಂಡತಿಗೆ ಆರಾಮಾಗಿ ರೆಸ್ಟ್ ಇರೋದು ಬೇಡವಾ ಅಂತ ಹೇಳಿದಾಗ ಅವಳಿಗೆ ಯಾಕೋ ರೆಸ್ಟ್ ಅವ್ಳು ಮಾಡೋದು ಚಾಕರಿ ಕೆಲಸ ತಾನೆ ಅಂತೇಳಿ ಶಾಂತಿ ಕೂಡ ಹೇಳ್ತಿರ್ಬೇಕಾದ್ರೆ ಅವಳು ಚಾಕರಿ ಕೆಲಸ ಮಾಡೋದಕ್ಕೆ ನಾನು ಇಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಸುಮ್ಮನೆ ಇದ್ದೀರಿ
ನಾನು ಅಡುಗೆ ಮಾಡಿ ಹಾಕ್ತೀನಿ ಅಂತೇಳಿ ಅವಳು ಕೂಡ ಹೇಳ್ತಾ ಇರ್ತಾಳೆ. ನಿನಗೇನೆ ನಾನು ಈ ಥರ ನಿನ್ನ ಕಡೆಯಿಂದ ಸಪೋರ್ಟಾಗಿ ಮಾತಾಡ್ತಿಲ್ವಾ, ಅಲ್ಲ ನಾನು ನಮ್ಮ ಮನೋರಿಗೆ ತಾನೇ ನಾನು ಅಡುಗೆ ಮಾಡಿ ಹಾಕ್ತಿರೋದು ಅಂತೇಳಿ ಈ ಕಡೆ ಮೀನಾ ಕೂಡ ಹೇಳ್ತಿರ್ಬೇಕಾದ್ರೆ, ಮನೋರಿಗೆ ಎಲ್ಲರಿಗೂ ಅಡುಗೆ ಮಾಡಾಕ್ತೀನಿ ಅಂತ ಬರೀ ನಿನ್ನ ಜೀವನ ಪೂರ್ತಿ ಇದೆಲ್ಲ ಇರು, ನೀನೇನು ಮಾಡೋದಕ್ಕೆ ಹೋಗ್ಬೇಡ ಆಯಿತಾ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಮೀನಿಗೆ ಬೈತಾ ಇರ್ತಾನೆ. ಆಗಲ್ಲ ರೀ, ಮನೋರೆಲ್ಲ ತುಂಬ ಬೇಜಾರು ಮಾಡ್ಕೊತ ಹೊಟ್ಟೆ ಹಸ್ಕೊಂಡಿರ್ತಾರೆ ಅಂತ ಹೇಳಿದಾಗ, ಏನು ಬೇಡ ನಾನು ಆಚೆಯಿಂದ ಊಟ ತೊಗೊಂಡು ಬಂದು ಕೊಡ್ತೀನಿ, ಎಲ್ಲರೂ ಅಲ್ಲೇ ಕೂತ್ಕೊಂಡು ಕಕ್ಕಿ ತಿನ್ನಿರಿ ಅಂತ ಹೇಳ್ತಿರ್ತಾರೆ. ಸೂರ್ಯ ಕೂಡ ಊಟ ತರೋಕ್ಕೆ ಅಂತ ಹೋದಾಗ, ಏನೇ ನಿನ್ನ ಗಂಡಿಗೆ ಚಾಡಿ ಚುಚ್ಕೊಟ್ಟಿದ್ಯಾ, ಏನು ಹೇಳ್ಬಿಟ್ಟು ಹೋದ ಅಂತ ಹೇಳಿ ಕೇಳಿದಾಗ, ಏನಿಲ್ಲ ಅತ್ತೆ, ಕಸ್ತೂರಿ ಆಂಟಿನೂ ಮತ್ತು ಶ್ರುತಿನೂ ಆಚೆ ಕೂತ್ಕೊಂಡು ಮಾತಾಡಿಸು ಅಂತ ಹೇಳ್ತಿದ್ರು. ಹೋಗಿ ಕಟ್ಟೋದು ಹೂವು ಕಟ್ಟೋದು ಅದ್ರಲ್ಲಿ ಬೇರೆ ಪುರಾಣ ಕೇಳಬೇಕಂತ ಆಚೆ ಹೋಗ್ಬಿಟ್ಟೆ, ಸುಮ್ಮನೆ ಇರೋದಕ್ಕಾಗಲ್ವ, ಇರೋ ಬರೋ ಚಾಡಿ ಎಲ್ಲ ಚುಚ್ತೀಯ ಅಂತ ಹೇಳ್ತಿರ್ಬೇಕಾದ್ರೆ, ಯಾಕೆ ಹೂ ಕಟ್ಟೋದನ್ನ ಅಷ್ಟೊಂದು ನೆಗ್ಲೆನ್ಸಿಯಾಗಿ ಮಾತಾಡ್ತೀಯ, ನೀನು ಹೂ ಕಟ್ಟಿರೋದು ತಾನೇ, ನೀನು ಮುಡ್ಕೊಂಡಿರೋದು ಅಂತ ಹೇಳ್ತಿರ್ಬೇಕಾದ್ರೆ, ನಾನೇನು ಅವಳು ಕಟ್ಟಿರೋ ಹೂನ ಮುಡ್ಕೊಂಡಿಲ್ಲ, ನಾನು 1,000 ರೂಪಾಯಿ ಕೊಟ್ಬಿಟ್ಟೆ ಆಚೆಯಿಂದ ಬೇರೆಯವ್ರ ಹತ್ರ ದುಡ್ಡು ತೊಗೊಂಬಂದು ಅಷ್ಟು ದುಡ್ಡು ತೊಗೊಂಬಂದು ಹೂ ಮುಡ್ಕೊಂಡಿರೋದು, ನಾನೇ ನೂಲು ಕಟ್ಟಿರೋದನ್ನೆಲ್ಲ ಮುಡ್ಕೊಂಡಿಲ್ಲ, ಅಷ್ಟೊಂದು ನಾನು ಚೀಪಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ಕೂಡ ಬೈತಾ ಇರ್ತಾಳೆ. ಅಲ್ಲ ಕಣೆ ನೋಡೇ ಇವರಿಬ್ರು ಹೆಂಗೆಲ್ಲ ಮಾತಾಡ್ತಾರೆ, ಸರಿ ಬಾ ನಿನ್ನ ಹತ್ರ ದುಡ್ಡಿತ್ತು ತಾನೆ, ಅದನ್ನು ಟ್ರಾನ್ಸ್ಫರ್ ಮಾಡ್ತಾರಲ್ಲ ಅದನ್ನು ತೊಗೊಂಡು ಬಂದು ಇಬ್ಬರು ಕೂತ್ಕೊಂಡು ಆಚೆ ಕೂತ್ಕೊಂಡು ಊಟ ಮಾಡ್ತಿರೋಣ, ಅವ್ನು ತೊಗೊಂಬರೋ ಅಷ್ಟರಲ್ಲಿ ಬಾ ಹೋಗ್ಬಿಟ್ಟು ಆಚೆ ಎಲ್ಲ ಮನೆ ನೋಡ್ಕೊಬರೋಣ ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿ ಕಸ್ತೂರಿನ ಕರ್ಕೊಂಡು ಆಚೆ ಹೋಗ್ತಾ ಇರ್ತಾಳೆ. ನಾವೆಲ್ಲ ಆಚೆ ಇರ್ತೀವಿ, ಅವ್ನು ಅವ್ನು ಬಂದಮೇಲೆ ನಾನು ಕರೀರಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಅದೇನೋ ಟ್ರಾನ್ಸ್ಫರ್ ಮಾಡ್ತಾರಲ್ಲ ಅನ್ನೋ ದುಡ್ಡು, ಅದನ್ನು ಕಸ್ತೂರಿ ಅಕೌಂಟಿಗೆ ಹಾಕೋ ಫೋನ್ಗೆ, ನಾನು ಹೋಗ್ಬಿಟ್ಟು ಆಚೆ ಹೋಗ್ಬಿಟ್ಟು ತಿಂತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಅಷ್ಟರಲ್ಲಿ ರೋಹಿಣಿ ಮನೋಜ್ ಇಬ್ಬರು ಕೂಡ ಮನೆಯಿಂದ ಆಚೆ ನಿಂತ್ಕೊಂಡು ಈ ಕಡೆ ಬ್ಯಾಂಕ್ ಅವ್ರಿಗೆ ವೆಯ್ಟ್ ಮಾಡ್ತಿರ್ತಾರೆ. ಬ್ಯಾಂಕ್ ಅವ್ರು ಕೂಡ ಅದೇ ಟೈಮ್ಗೆ ಬರ್ತಾರೆ. ಹಾಯ್ ಸರ್, ನಾನು ಫೇಮಸ್ ಬಿಸ್ನೆಸ್ ಮ್ಯಾನ್ ಮನೋಜ್ ಅಂತ ಹೇಳಿ ಈ ಕಡೆ ಅವನು ಕೂಡ ಇಂಟ್ರೊಡ್ಯೂಸ್ ಮಾಡ್ಕೊತಾ ಇರ್ಬೇಕಾದ್ರೆ, ಇವ್ರು ನಮ್ಮ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಅವರು, ಇವರು ನಮ್ಮ ಬ್ಯಾಂಕ್ ಎಂಪ್ಲಾಯಿ ಅಂತ ಹೇಳಿ ಅವರು ಕೂಡ ಒಬ್ರಿಗೊಬ್ರು ಪರಿಚಯ ಮಾಡ್ಕೊತಾ ಇರಬೇಕಾದ್ರೆ, ಯಾರೇ ಕಸ್ತೂರಿ ಇದ್ದವಳು, ಯಾರೇ ಇವರೆಲ್ಲ ಮನೆಗೆ ಬಂದಿದ್ದಾರೆ ಅಂತ ಹೇಳಿದಾಗ, ಮನೋಜ ಒಂದು ಮನೆ ಮೇಲೆ ಲೋನ್ ತೊಗೊತೀನಿ ಅಂತ ಹೇಳಿದ್ದ, ಮೋಸ್ಟ್ಲಿ ಬ್ಯಾಂಕ್ ಅವರೇ ಇರ್ಬೋದು, ಬಾ ಒಳಗೆ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಕಸ್ತೂರಿನೇ ಕರ್ಕೊಂಡು ಶಾಂತಿ ಒಳಗಡೆ ಬಂದಾಗ, ಏನೇ ಇಷ್ಟೊಂದು ಬ್ಯಾಂಕ್ ಅವರೆಲ್ಲ ಮನೆಗೆ ಬರೋ ಥರ ಆಗೋಯ್ತಲ್ಲೇ ಅಂತೇಳಿ ಕಸ್ತೂರಿ ಕೂಡ ಹೇಳ್ತಿರ್ಬೇಕಾದ್ರೆ, ಕಣಿ ಅವರು ಇದು 5 ಕೋಟಿ ರೂಪಾಯಿ ಮನೆ ಬಂದರೆ ಬರದೇ ಇರ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ, ಎಲ್ಲರೂ ಬ್ಯಾಂಕ್ ಅವ್ರು ಕೂಡ ಎಲ್ಲನೂ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ ಅಗ್ರಿಮೆಂಟ್ ಎಲ್ಲ ನೋಡಿ ಚೆಕ್ ಮಾಡ್ತಿರ್ಬೇಕಾದ್ರೆ, ಸರ್ ನಾನು ಆಲ್ರೆಡಿ 36 ಲಕ್ಷ ಅವರಿಗೆ ಅಡ್ವಾನ್ಸ್ ಮಾಡಿಬಿಟ್ಟಿದ್ದೀನಿ, ನನಗೇನಿದ್ರು 2,70,00,000 ಸಿಕ್ಕಿದ್ರೆ ಸಾಕು ಲೋನ್ ಮೇಲೆ ಅಗ್ರಿಮೆಂಟ್ ಮೇಲೆ ಅಂತ ಹೇಳ್ತಿರ್ಬೇಕಾದ್ರೆ, ಈ ಕಡೆ ರವಿನೂ ಕೂಡ ಹೌದು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರ್ ನಾನು ಅಗ್ರಿಮೆಂಟ್ ಎಲ್ಲ ನೋಡ್ತಿದ್ದೀನಿ, ಚೆಕ್ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಸರ್ ಪಕ್ಕ ಅಗ್ರಿಮೆಂಟ್ ಇದೆ, ನಾನು ಎಲ್ಲನೂ ಕ್ಲಿಯರ್ ಮಾಡ್ಕೊಂಡು ಹೋಗ್ತೀನಿ EMI ಎಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಸರ್ ನಾನು 2 ಕೋಟಿ ಅಷ್ಟೇ ನಿಮಗೆ ಲೋನ್ ಕೊಡೋದಕ್ಕಾಗುತ್ತೆ, 70 ಲಕ್ಷ ನಿಮ್ಗೆ ಲೋನ್ ಕೊಡೋದಕ್ಕಾಗಲ್ಲ ಅಂತೇಳಿ ಅವರು ಕೂಡ ಹೇಳ್ತಾ ಇರ್ತಾರೆ. ಯಾಕೆ ಸರ್ ಅಂತ ಕೇಳಿದಾಗ, ಹಾಗಲ್ಲ ಈ ಡಾಕ್ಯುಮೆಂಟ್ಸ್ ಮೇಲೆ ಬರೀ 2 ಕೋಟಿ ರೂಪಾಯಿ ನಾನು ಮನೆ ಲೋನ್ ಕೊಡ್ತೀನಿ ಅಂತ ಹೇಳ್ತಿರ್ಬೇಕು. ನೋಡಿ ಕಸ್ತೂರಿ 2 ಕೋಟಿ ರೂಪಾಯಿ ಸಾಲ ಕೊಡ್ತಾರಂತೆ ಬ್ಯಾಂಕವರು ನನ್ನ ಮಗನಿಗೆ, ಅಷ್ಟು ದೊಡ್ಡ ಮನೆ ನೋಡಿ, ಮನೆ ನೋಡಿದ್ರೆ 5 ಕೋಟಿ ರೂಪಾಯಿ ಅಷ್ಟು ಇಲ್ವೇನೋ ಅಂತೇಳಿ ಹೇಳ್ತಾ ಇರ್ತಾಳೆ. ಅಲ್ಲ ಸರ್ ನನಗೆ 70 ಲಕ್ಷನೂ ಬೇಕಿತ್ತು, ಅಡ್ಜಸ್ಟ್ ಮಾಡಿಕೊಡಿ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಸರ್ ಅಗ್ರಿಮೆಂಟ್ ಪ್ರಕಾರ ನಾನು ಎಲ್ಲರೂ ವೆರಿಫೈ ಮಾಡಿದ್ದೀನಿ ಅಂತ ಹೇಳಿ ಅವನು ಕೂಡ ಹೇಳ್ತಿರ್ಬೇಕಾದ್ರೆ, ರಂಗನಾಥ್ ಕೂಡ ಅವರು ಕೂಡ ಹೇಳ್ತಿರ್ತಾರೆ, ಅಲ್ಲ ಸರ್ ಈ ಮನೆಗೆ ಏನಿದ್ರು ಒಂದು 5 ಕೋಟಿ ರೂಪಾಯಿ ಇದೆಯಾ, ನೀವೊಂದು 2 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಿದ್ರೆ ಒಂದು 70 ಲಕ್ಷ ಕೊಟ್ಟು ನೋಡಿ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಸರ್ ನಾವು ಎಷ್ಟಾಗುತ್ತೋ ಅಷ್ಟೇ ಕೊಡೋದಕ್ಕಾಗೋದು, ಅದ್ರ ಮೇಲೆ ನಾವು ಜಾಸ್ತಿ ಕೊಡೋದಕ್ಕಾಗಲ್ಲ, ನಿಮ್ಮ ಅಗ್ರಿಮೆಂಟ್ ಬೇಕು ಅಂದರೆ ನೀವು ಸೈನ್ ಮಾಡಿ ಇದೊಂದು ಜೆರಾಕ್ಸ್ ಕಾಪಿ ಕೊಡಿ ಅಂತೇಳಿ ಅವರು ಕೂಡ ಹೇಳಿಬಿಟ್ಟು ಅಲ್ಲಿಂದ ಹೊಡೋಕ್ಕೆ ನೋಡ್ತಿರ್ತಾರೆ. ಸರ್ ನೋಡಿ ಸರ್ ಅಂತೇಳಿ ಮಾತಾಡ್ತಾ ಇರ್ತಾನೆ. ಈ ಕಡೆ ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ, ಇಲ್ಲ ಸರ್ ಎಲ್ಲನೂ ವೆರಿಫೈ ಮಾಡಿದ್ದೀವಿ, ನಿಮಗೆ 2 ಕೋಟಿ ರೂಪಾಯಿ ಮೇಲೆ 1 ರೂಪಾಯಿನೂ ಕೊಡೋದಕ್ಕಾಗಲ್ಲ, ನೀವು ಮಿಕ್ಕಿದ್ದೀವಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾನು ನಿಮಗೆ ಎಲ್ಲನೂ ಡಾಕ್ಯುಮೆಂಟ್ಸ್ನ ಮೇಲ್ ಮಾಡಿಬಿಡಿ, ನನ್ನ ಜೆರಾಕ್ಸ್ ಕಾಪಿನೂ ಕೊಡಿ ಅಂತ ಹೇಳ್ಬಿಟ್ಟು ಬ್ಯಾಂಕವ್ರು ಕೂಡ ಅಲ್ಲಿಂದ ಹೊರಡ್ತಾರೆ. ಓಕೆ ಸರ್ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಲ್ಲಿಂದ ಹೊರಡ್ತಿರ್ಬೇಕಾದ್ರೆ, ಎಲ್ಲರೂ ಕೂಡ ಏನಿದು ಬರೀ 2 ಕೋಟಿ ರೂಪಾಯಿ ಸಿಗಂಗೆ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಮಾತಾಡ್ಕೊಂಡು ನಿಂತಿರ್ಬೇಕಾದ್ರೆ, ನೋಡಿರಿ ನಮ್ಮ ಮಗುನಿಗೆ 2 ಕೋಟಿ ರೂಪಾಯಿ ಸಾಲ ಕೊಡ್ತಿದ್ದಾರೆ ಬ್ಯಾಂಕ್ ಅವರು, ಎಷ್ಟು ಟಾಪಲ್ಲಿದ್ದಾನೆ ಅಲ್ವಾ, ಬ್ಯಾಂಕ್ ಅವರೇ ಸಾಲ ಕೊಡೋಂಗೆ ಆಗೋಯ್ತು ಇವನಿಗೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಬ್ಯಾಂಕಲ್ಲಿ ಸಾಲ ಕೊಡ್ತಾರೆ ಹೌದು, ಅದನ್ನು ಕರೆಕ್ಟಾಗಿ ತೀರಿಸಿಲ್ಲ ಅಂತಂದರೆ ಬ್ಯಾಂಕ್ ಅವ್ರು ಮನೆ ಮುಂದೆ ಬಂದು ನಿಂತ್ಕೊತಾರೆ ಅಂತೇಳಿ ಹೇಳ್ತಾ ಇರ್ತಾರೆ. ರಂಗನಾಥ್ ಕೂಡ ಅಪ್ಪ ಹೇಳಿದ್ದು ನಿಜನೇ ಅಂತೇಳಿ ರವಿನೂ ಕೂಡ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಎಲ್ಲರೂ ಕೂಡ ಮಾತಾಡ್ತಾ ಇರಬೇಕಾದ್ರೆ, ಯಾಕೋ ಅವನೇನು ಕಟ್ಟಲ್ಲ ಅಂತ ಹೇಳಿ ನೀನು ಅಂದ್ಕೊಂಡಿದ್ಯಾ, ಅವನು ಕರೆಕ್ಟ್ ಟೈಮಿಗೆ ಕಟ್ತಾನೆ, ಅವನೇನು ಬೇರೆಯವ್ರ ಥರ ಅಲ್ಲ, ಅವ್ನು ಕರೆಕ್ಟ್ ಟೈಮ್ ಕಟ್ಟಿಲ್ಲ ಅಂದರೆ ನೋಡ್ಕೊ ಅಂತ ಹೇಳ್ತಿರ್ಬೇಕಾದ್ರೆ, ಮಾವ ಹೇಳಿರೋದು ಏನು ತಪ್ಪಿಲ್ಲ, ಅವ್ರು ಏನಾದರೂ ಕರೆಕ್ಟ್ ಟೈಮ್ ಕಟ್ಟಿಲ್ಲ ಅಂದರೆ ಮನೇನೂ ಸೀಸ್ ಮಾಡ್ಕೊಂಡು ಹೋಗ್ತಾರೆ ನೋಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಈ ಕಡೆ ಶ್ರುತಿ ಶಾಂತಿಗೆ ಕೂಡ ಅವನೇನು ಆ ಥರ ಹಿಂಗೆ ಕರೆಕ್ಟ್ ಟೈಮಿಗೆ ಕಟ್ತಾನೆ, ಕರೆಕ್ಟ್ ಟೈಮ್ ಕಟ್ಟಿಲ್ಲ ಅಂತ ಅಂದರೆ ಅವಾಗ ಮಾತಾಡು ಅಂತ ಹೇಳಿ ಈ ಕಡೆ ಶ್ರುತಿಗೂ ಕೂಡ ಶಾಂತಿ ಹೇಳ್ತಿರ್ಬೇಕಾದ್ರೆ, ರೋಹಿಣಿಂದಳು 70 ಲಕ್ಷ ರೂಪಾಯಿ ನೀನು ಎಲ್ಲರೂ ಅಡ್ಜಸ್ಟ್ ಮಾಡೋದಕ್ಕಾಗುತ್ತೆ, 2 ಕೋಟಿ ರೂಪಾಯಿನೂ ಸಾಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ,
ಸರಿ ನಿನ್ನ ಹತ್ರ ಮಾತಾಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಮನೋಜ ರೋಹಿಣಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ರವಿ ಮತ್ತು ಈ ಕಡೆ ಅವ್ರ ಅಪ್ಪನೂ ಕೂಡ ಮಾತಾಡ್ಕೊಂಡು ಕೆಳಗಡೆ ಬರ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಈ ಕಡೆ ಸೂರ್ಯನೂ ಕೂಡ ಊಟ ಎಲ್ಲ ತೊಗೊಂಡ್ಬರ್ತಾರೆ. ಮೀನು ಊಟ ಎಲ್ಲ ತೊಗೊಂಡು ಬಂದಿದ್ದೀನಿ, ಎಲ್ಲನೂ ರೆಡಿ ಮಾಡು ಡೈನಿಂಗ್ ಟೇಬಲ್ ಮೇಲೆ, ಇಲ್ಲೇ ಕೂತ್ಕೊಂಡು ತಿನ್ನೋಣ ಅಪ್ಪ ಅಂತ ಕೇಳಿದಾಗ ಇಲ್ಲೇ ಕೂತ್ಕೊಂಡು ತಿನ್ನೋಣ ಬಿಡು ಅಂತ ಹೇಳಿ ಹೇಳ್ತಿರ್ತಾರೆ. ಇನ್ನೇನು ವಿಷಯ ಅಂತ ಕೇಳಿದಾಗ ಏನಿಲ್ಲ ಕಣೋ ಸೂರ್ಯ, ಇವತ್ತು ಬ್ಯಾಂಕವ್ರ ಮನೆಗೆ ಬಂದಿದ್ರು, ನೀನು ಹೋದ್ಮೇಲಿಂದ 2 ಕೋಟಿ ರೂಪಾಯಿ ಸಾಲ ಕೊಡ್ತೀನಿ ಅಂತ ಹೇಳಿದಾರೆ ಕಣೋ ಮನೋಜಂಗೆ ಅಂತ ಹೇಳಿ ರವಿ ಹೇಳ್ತಿರ್ಬೇಕಾದ್ರೆ 2 ಕೋಟಿ ರೂಪಾಯಿನ ನನ್ನ ಮಗ ನಮ್ಮ ಅಪ್ಪನದ ಸಾಲ ತೊಗೊಂಡಿರೋದೇ ಇನ್ನೂ ತೀರ್ಸೋಕ್ಕಾಗಿಲ್ಲ, ಇನ್ನು ಬ್ಯಾಂಕವ್ರು ಕೊಟ್ಟಿರೋ ಸಾಲನ ಇವ್ನು ತೀರಿಸ್ತಾನ, ಅಯ್ಯೋ ಕತೆಯೇ ಅಂತೇಳಿ ಈ ಕಡೆ ಸೂರ್ಯ ಕೂಡ ಹೇಳ್ತಿರ್ಬೇಕಾದ್ರೆ ನಮಗೆ ಯಾಕೋ ಬಿಡೋ ತೊಗೊಂಡಿರೋದು ಅವನು ಮನಸ್ಸಿಲ್ಲ ಸಾಲ ತೀರಿಸ್ಕೊತಾನೆ ಬಿಡೋ, ನೀನು ಮಾತಾಡಬೇಡ ಅಂತೇಳಿ ಅವ್ರ ಅಪ್ಪ ಕೂಡ ಸೂರ್ಯಂಗೆ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಕೂಡ ಊಟ ಆದಮೇಲಿಂದ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಕೊಂಡು ಬಾಳೆಹಣ್ಣು ತಿನ್ಕೊಂಡು ಕೂತಿರ್ಬೇಕಾದ್ರೆ ಅಪ್ಪ ತಾಂಬೂಲ ಮಾಮೂಲ ತೊಗೊಂಡು ಬಂದು ಎಲ್ಲರೂ ತಿನ್ನಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇರ್ತಾನೆ. ಯಾಕೋ ಇದು ಎಲ್ಲರೂ ಕರೆಸಿದೆ, ಇದು ನೋಡಿದ್ರೆ ಇದನ್ನು ತೊಗೊಂಡು ಬಂದು ಕೊಡ್ತಿದ್ದೆ, ಏನೋ ವಿಷಯ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನಾನು ಅಪ್ಪನ ಹತ್ರ ಸ್ವಲ್ಪ ಪರ್ಸ್ನಲಾಗಿ ವಿಷಯ ಮಾತಾಡಬೇಕು, ನೀವೆಲ್ಲರೂ ಆಚೆ ಹೋಗಿ ನಿಂತ್ಕೊಳ್ಳಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಕೂಡ ಎದ್ದು ನಿಂತ್ಕೊಂಡಿರ್ಬೇಕಾದ್ರೆ ಅಲ್ಲಕೊಂಡು ಯಾಕೋ ಈ ಮನೆಯವ್ರನ್ನೆಲ್ಲರೂ ಆಚೆ ಕಳಿಸ್ತಿದ್ಯಾ ಅಂತ ಹೇಳ್ಬಿಟ್ಟು ಈ ಕಡೆ ರಘುನಾಥ್ ಕೂಡ ಕೇಳ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಒಟ್ಟಿಗೆ ಇರಬೇಕು ಅಂತ ಹೇಳ್ಬಿಟ್ಟಿದ್ದಾನೆ ಈ ಮನೆಗೆ ಬಂದಿದ್ದು, ಅವನಿಂದ ಸಪ್ರೇಟಾಗಿ ಕಳಿಸ್ತಿದ್ಯಾ ನೀನು ಅಂತೇಳಿ ರಘುನಾಥ್ ಮನೋಜಿಗೆ ಪ್ರಶ್ನೆ ಮಾಡಿ ಕೇಳ್ತಿರ್ಬೇಕಾದ್ರೆ ಅವನೇನು ಅದರ ಸಪ್ರೇಟಾಗಿ ಅಪ್ಲಿಕೇಶನ್ ಹಾಕ್ಬೇಕಂತ ಅನಿಸುತ್ತೆ ಅಪ್ಪ, ಅದಕ್ಕೆ ಬಂದಿರ್ಬೋದು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಲ್ಲ ಕೊಣ ನೀನು ಮಾತಾಡಿದ್ರೆ ಸುಮ್ಮನೆ ಇರೋದಕ್ಕಾಗಲ್ಲ, ನನ್ನ ಅಪ್ಪನ ಹತ್ರ ಮಾತಾಡಬೇಕು ಅಂತೇಳಿ ಬಂದಿದ್ದೀನಿ, ನನ್ನ ಅಪ್ಪನ ಹತ್ರ ಅಷ್ಟೇ ಮಾತಾಡ್ತೀನಿ ಅಂತ ಹೇಳಿ ಹೇಳ್ತಿರ್ತಾನೆ. ಅದು ಬ್ಯಾಂಕವರು ನನಗೆ 2 ಕೋಟಿ ರೂಪಾಯಿ ಸಾಲ ಕೊಡ್ತೀನಿ ಅಂತ ಹೇಳ್ತಾರೆ, ಇನ್ನು 70 ಲಕ್ಷ ನನಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳಿದಾಗ ಅದೇನೋ ಕರೆಕ್ಟು ನಿಜ, ಆದರೆ ನೀನು 70 ಲಕ್ಷ ಹೆಂಗೆ ಅರೇಂಜ್ ಮಾಡ್ತೀಯ ಅಂದರೆ ನಾನು ನಿಂಗೆ ಕೇಳಬೇಕಂತ ಅಂದ್ಕೊಂಡಿದ್ದೆ, ಹೆಂಗೆ ಅರೇಂಜ್ ಮಾಡ್ತೀಯಾ ಅಂತೇಳಿ ಮನೋಜಂಗೆ ಕೂಡ ಈಗ ಪ್ರಶ್ನೆ ಮಾಡಿ ಕೇಳ್ತಿರ್ಬೇಕಾದ್ರೆ ಮನೋಜು ಕೂಡ ಹೇಳ್ತಿರ್ತಾನೆ, ಏನಿಲ್ಲ ನಾನು ಒಂದು ಡಿಸಿಷನ್ ತೊಗೊಂಡಿದ್ದೀನಿ ಅಂತ ಹೇಳಿ ಮನೋಜ ಕೂಡ ಹೇಳ್ತಾನೆ. ಏನು ಡಿಸಿಷನು, ಏನು ವಿಷಯ ಅಂತ, ಏನಿಲ್ಲ ಇವಾಗ ಇದ್ದೀವಲ್ಲ ನಾವು ಮನೆ ಇದ್ದೀವಿ, ಏನಿವಾಗ ಮನೆ ತೊಗೊಂಡು ಏನು ಮಾಡ್ತೀಯಾ ಅಂತ ಕೇಳಿದಾಗ ಏನಿಲ್ಲಪ್ಪ ಹೆಂಗಿದ್ರು ನಾನು ಆ ಮನೆ ಮಗನೇ ತಾನೆ, ನನಗೂ ಸ್ವಲ್ಪ ಅದರಲ್ಲಿ ಏನೋ ಶೇರ್ ಕೊಡಿ ಅಂತ ಹೇಳಿ ಈ ಕಡೆ ಮನೋಜ ಕೂಡ ಹೇಳ್ತಾರೆ. ಅಂತೆ ಮನೇನ ಡಿವೈಡ್ ಮಾಡಿ ಪಾಲ್ ಮಾಡಿ ಅಂತ ಹೇಳಿ ಹೇಳಿದಾಗ ಮನೆಯವರೆಲ್ಲರೂ ತುಂಬ ಗಾಬರಿ ಆಗ್ತಾರೆ, ತುಂಬ ಶಾಕಲ್ಲಿರ್ತಾರೆ. ಈ ಕಡೆ ಶಾಂತಿನೂ ಕೂಡ ಈ ಮಾತು ಕೇಳಿ ಅವಳು ತುಂಬ ಗಾಬರಿ ಆಗ್ತಾಳೆ, ಅವಳು ಕೂಡ ಏನೂ ಮಾತಾಡದೆ ಹಂಗೆ ನಿಂತ್ಕೊಂಡಾಗ ಈ ಕಡೆ ಸೂರ್ಯನೂ ಕೂಡ ಕೇಳಿಸ್ಕೊತಾ ಇರ್ಬೇಕಾದ್ರೆ ಸೂರ್ಯ ಈ ಕಡೆ ಮೀನು ಎಲ್ಲರೂ ತುಂಬ ಗಾಬರಿ ಆಗ್ತಾರೆ, ಏನೋ ಮನೆ ಡಿವೈಡ್ ಮಾಡಬೇಕಂತೇಳಿ ಅವ್ರು ಎಲ್ಲರೂ ಅಂದ್ಕೊತಾ ಇರಬೇಕಾದ್ರೆ ಏನೋ ಮಾತಾಡ್ತಿದ್ಯಾ, ಏನು ಹೇಳ್ತಿದ್ದೆ ಅಂತ ನೀವು ಪರಿಜ್ಞಾನ ಇದೆಯಾ ಅಂತೇಳಿ ಅವ್ರ ಅಪ್ಪ ಕೇಳ್ತಿರ್ಬೇಕಾದ್ರೆ ಓನಪ್ಪ ನಾನು ಹೆಂಗಿದ್ರು ದೊಡ್ಡ ಮಗ ತಾನೇ, ನನಗೂ ಸ್ವಲ್ಪ ಪಾಲು ಕೊಡಿ, ಹೆಂಗಿದ್ರು ನನಗೆ ಸ್ವಲ್ಪ ಪಾಲು ಬಂದಮೇಲಿಂದ ನಾನು ಹೆಂಗೂ ಸಾಲ ತೀರಿಸ್ಕೊತೀನಿ, ನಾನು ಹೆಂಗಿದ್ರು ಮನೆ ತೊಗೊತಾ ಇದ್ದೀನಲ್ವಾ ಅಂತ ಹೇಳಿದಾಗ ಅಲ್ಲ ಕೊಣ ನೀನು ಮನೆ ತೊಗೊಳೋದಕ್ಕೋಸ್ಕರ ನಾವಿರೋ ಮನೆಯನ್ನು ಅದು ನಾವು ಅಷ್ಟು ವರ್ಷದಿಂದ ನೀನು ಹುಟ್ಟಾಗಿಂದ ಬಾಳಿ ಬದುಕಿರೋ ಮನೇನ ಡಿವೈಡ್ ಮಾಡಬೇಕಂದ್ರೆ ಪಾಲ್ ಮಾಡಬೇಕಂತ ಹೇಳಿ ಅವ್ರ ಅಪ್ಪ ಕೂಡ ಕೇಳ್ತಾ ಇರ್ತಾನೆ. ಒಳ್ಳೆ ಬತ್ತಿನೇ ಇಟ್ಟಿದ್ದಾನೆ ಈ ನನ್ನ ಮಗ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಮನಸ್ಸಲ್ಲೇ ಅಂದ್ಕೊತಾ ಇರ್ತಾನೆ. ಅಲ್ಲ ಕೂಡ ನೀನು ಕೇಳೋದಕ್ಕಾದ್ರೂ ಹೆಂಗೋ ಮನಸ್ಸು ಬರುತ್ತೆ, ಅದನ್ನು ಹೆಂಗೋ ಡಿವೈಡ್ ಮಾಡೋಕ್ಕಾಗುತ್ತೆ, ನೀನು ಒಬ್ಬನಿಗೋಸ್ಕರ ಅಷ್ಟು ಜನ ಜೀವನ ಹಾಳು ಮಾಡೋದಕ್ಕಾಗುತ್ತೇನೋ ನಾನು ಅಂತೇಳಿ ಅವ್ರ ಅಪ್ಪ ಕೂಡ ಕೇಳ್ತಿರ್ಬೇಕಾದ್ರೆ ಅದು ಹೆಂಗೋ ಆಗುತ್ತೆ, ನಿನ್ಗೆ ಒಬ್ಬನಿಗೋಸ್ಕರ ನಾವು ಯಾಕೋ ಬೀದಿಗೆ ಬೀಳಬೇಕು, ನಿನಗೆ ಬೇಕಿದ್ರೆ ನೀನು ಬೇರೆ ಕಡೆ ಹೋಗಿ ಸಾಲ ತೊಗೊತ ರವಿ ಕೂಡ ಹೇಳ್ತಾ ಇರ್ತಾನೆ. ಆಗಲ್ಲ ಕಣೋ, ಈಗ ನನಗೊಬ್ಬರೂ ಹೆಲ್ಪ್ ಮಾಡೋದಕ್ಕಾಗಲ್ವಾ, ಹೆಲ್ಪ್ ಮಾಡೋದು ಪ್ರಶ್ನೆ ಅಲ್ಲಪ್ಪ, ನೀನು ಯೋಗ್ಯತೆ ತಕ್ಕಂತೆ ನೀನು ತೊಗೋಬೇಕಿತ್ತು, ಅದು ಬಿಟ್ಟು ನೀನು ಇಷ್ಟೊಂದು ನಿನ್ನ ಯೋಗ್ಯತೆ ಮೀರಿ ನೀನು ಕೈ ಚಾಚಿದ್ರೆ ನಾವು ಎಲ್ಲಿ ಹೋಗೋಬೇಕು ಹೇಳು, ಇನ್ನೂ ಒಬ್ಬನಿಗೋಸ್ಕರ ಬೇರೆಯವ್ರ ಖುಷಿನ ಹಾಳು ಮಾಡಿಬಿಡ, ಬೇರೆಯವ್ರ ನೆಮ್ಮದಿನ ಹೆಂಗೋ ಹಾಳು ಮಾಡೋದಕ್ಕಾಗತ್ತೆ ಅಂತೇಳಿ ಅವ್ರ ಅಪ್ಪನೂ ಕೂಡ ಕೇಳ್ತಾ ಇರ್ತಾರೆ. ಕೇಳೋಕ್ಕೆ ನಿನಗೆ ಮನಸ್ಸಾದರೂ ಹೇಗೋ ಬರುತ್ತೆ, ಈ ಥರ ಎಲ್ಲ ಕೇಳ್ತಿಲ್ವ ನೀನು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಕೂಡ ಹೇಳ್ತಿರ್ಬೇಕಾದ್ರೆ ಆಗಲ್ಲ ಅಪ್ಪ, ಹೇಗಿದ್ರು ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ನಾನು ಈ ಮನೆ ತೊಗೊಬೇಕಂತ ಇದ್ದೀನಿ, ಅದರಲ್ಲಿ ಪಾಲು ಕೊಟ್ಟರೆ ನಾನು ಸ್ವಲ್ಪ ಮನೆಗೆ ಸಾಲ ಎಲ್ಲ ತೀರಿಸ್ಕೊತೀನಿ ಅಂತೇಳಿ ಈ ಕಡೆ ಮನೋಜ ಕೂಡ ಹೇಳ್ತಿರ್ಬೇಕಾದ್ರೆ ಹೇಗಿದ್ರು ರವಿನೂ ಕೂಡ ಒಬ್ಬ ರೆಸ್ಟೋರೆಂಟ್ ಕೂಡ ಅವನು ಕೂಡ ಪಾಲು ತೊಗೊಂಡ್ರೆ ಅವನು ಕೂಡ ರೆಸ್ಟೋರೆಂಟ್ ಓಪನ್ ಮಾಡ್ಬೋದು. ಇನ್ನು ಹೇಗಿದ್ರು ಈ ಕಡೆ ಸೂರ್ಯಂಗೆ ಕೊಟ್ಟಿಲ್ಲ ಅಂದರೂ ನಡೆಯುತ್ತೆ, ಅವನು ಕೂಡ ಅವನಿಗೇನಾದರೂ ಒಂದು ಬಾಡಿಗೆ ಮನೆ ಮಾಡಿಕೊಟ್ರೆ ಆಗುತ್ತೆ. ಅದಾದಮೇಲಿಂದ ನಾನು ಎಲ್ಲ ಸರಿ ಆದಮೇಲೆ ಸೆಟ್ಲ್ ಆದಮೇಲಿಂದ ಅವನಿಗೆ ನಾನು ಲೀಸ್ ಮನೆ ಅಂದರೆ ರೆಂಟ್ ಮನೆ ಏನಾದರೂ ಮಾಡಿಕೊಡ್ತೀನಿ, ಅದಾದಮೇಲಿಂದ ನಾವೆಲ್ಲ ಸರಿ ಆದಮೇಲೆ ಅಂತ ಅಂದಾಗ ಈ ಕಡೆ ಸೂರ್ಯಂಗೆ ಮತ್ತು ಮೀನಿಗೆ ತುಂಬ ಕೋಪ ಬರುತ್ತೆ, ಸೂರ್ಯನ ಬಗ್ಗೆ ಇಷ್ಟು ಕಿವಲಾಗಿ ಮಾತಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಈ ಕಡೆ ಮೀನಾ ಕೂಡ ಅದು ಹೆಂಗೋ ಕೊಡೋ ನೀವೆಲ್ಲ ಪಾಲು ತೊಗೊಂಡು ನನಗೆ ಪಾಲು ಕೊಡಲ್ಲ ಅಂತ ಅದು ಹೆಂಗೋ ಹೇಳೋದಕ್ಕೆ ನಿನಗೆ ಮನಸ್ಸು ಬರುತ್ತೆ, ಮನಸ್ಸಲ್ಲಿ ಪಾಲು ತೊಗೋಬೇಕು ಅನ್ನೋಕ್ಕೆ ಮೈಂಡ್ ಆದರೂ ನಿನಗೆ ಹೆಂಗೋ ಬರುತ್ತೆ ಅಂತೇಳಿ ಈ ಕಡೆ ಸೂರ್ಯ ಕೂಡ ಕೇಳ್ತಾ ಇರ್ತಾನೆ. ಅದು ಹೆಂಗೋ ನಿನಗೆ ಹೊಟ್ಟೆ ಅನ್ನ ತಿಂತೆ ಏನು ತಿಂತೀಯ ನೀನು ಅಂತ ಕೇಳ್ತಿರ್ಬೇಕಾದ್ರೆ ಈ ಕಡೆ ಮೀನನ್ನು ಕೂಡ ಹೇಳ್ತಾ ಇರ್ತಾರೆ. ಅಲ್ಲ ರವಿನೂ ಕೂಡ ಆಗಲ್ಲ ಕೊಣ ಅದಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನೋಡು ರವಿ ನಿಮ್ಮ ಅಣ್ಣನ ಬಗ್ಗೆ ಎಷ್ಟು ಕೇವಲಾಗಿ ಮಾತಾಡ್ತಾರೆ ಇವರು ಅಂತ ಹೇಳಿ ಹೇಳ್ತಿರ್ತಾರೆ, ನಿಮ್ಮ ಅಣ್ಣ ಅಂದರೆ ಅಷ್ಟೊಂದು ಕೇವಲನಾ ಇವನಿಗೆ ಅಂತೇಳಿ ಮೀನ ಕೂಡ ಮನೋಜನ ಹತ್ರ ತುಂಬ ರೇಗಾಡ್ತಿರ್ತಾಳೆ. ಅದು ಯಾಕೆ ಇರೋದನ್ನ ತಾನೇ ಹೇಳ್ತಿರೋದು ಅವರು ಕೂಡ ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿ ಕೂಡ ಹೇಳ್ತಾ ಇರ್ತಾರೆ.
ನಾವು ಕಷ್ಟಪಟ್ಟು ತಾನೇ ಈ ಮನೆ ತೊಗೊತಾ ಇದ್ದೀವಿ, ನಾವು ತುಂಬ ಚೆನ್ನಾಗಿ ಆದಮೇಲಿಂದ ನಿಮಗೂ ನಾವು ಹೆಲ್ಪ್ ಮಾಡ್ತೀವಿ, ನಾವು ಕಷ್ಟದಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ಕೂಡ ನನಗೆ ಹೆಲ್ಪ್ ಮಾಡ್ಬೋದಲ್ವಾ ಅಂತೇಳಿ ರೋಹಿಣಿ ಕೂಡ ಕೇಳ್ತಿರ್ಬೇಕಾದ್ರೆ ಈ ಕಡೆ ಸೂರ್ಯ ಕೂಡ ಹೇಳ್ತಾರೆ, ನೀ ಅಮ್ಮ ಗುಂಗ್ರು ಕೂದಲು ನೀನು ಕಷ್ಟದಲ್ಲಿದೆಯಾ ಅಂತ ಹೇಳ್ಬಿಟ್ಟು ನೀನು ಮನೆ ತೊಗೊತಿದ್ದಿಲ್ಲ, ಹಂಗಿದ್ಮೇಲೆ ಯಾಕೆ ಮನೆ ತೊಗೋಬೇಕಿತ್ತು ನೀನು ಕೂಡ ಆರಾಮಾಗಿದ್ದ ಆದಮೇಲಿಂದ ನೀನು ತೊಗೋಬೋದಾಗಿತ್ತಲ್ವಾ, ಏನಕ್ಕೆ ಬೇಕು ನಿನಗೆ ಈ ಮನೆ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಪ್ರಶ್ನೆ ಮಾಡಿ ಕೇಳ್ತಾ ಇರ್ತಾನೆ. ಅದಕ್ಕೆ ಈ ಕಡೆ ರೋಹಿಣಿಗೆ ಏನೂ ಉತ್ತರ ಕೊಡೋಕ್ಕಾಗ್ದೇನೆ ಅವಳು ತುಂಬ ಗಾಬರಿಯಿಂದ ಅವಳು ಕೂಡ ನಿಂತಿರ್ತಾಳೆ. ಈ ಕಡೆ ಮೀನಿಗೆ ಈ ಥರ ಎಲ್ಲ ಮಾತಂದ್ರು ಅಂತ ಹೇಳ್ಬಿಟ್ಟು ಅವಳು ಕೂಡ ಬೇಜಾರಾಗ್ತಾಳೆ. ಈ ಕಡೆ ಅಪ್ಪ ನಿನ್ನ ಹತ್ರ ನಾನು ಮಾತಾಡ್ತಿಲ್ಲ ಕಣೋ, ಅಪ್ಪನ ಹತ್ರ ನಾನು ಕೇಳ್ತಿದ್ದನು, ಅಪ್ಪ ಏನು ಹೇಳ್ತಾರೆ ನೋಡೋಣ ಇರೋ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ರಂಗನಾಥ್ ಕೂಡ ಅದನ್ನೇ ಕೂಡ ಹೇಳ್ತಿರ್ತಾರೆ, ನೋಡಪ್ಪ ಇದು ನನ್ನ ಒಬ್ಬಂದು ಡಿಸಿಷನ್ ಅಲ್ಲ, ನನಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನಿಮ್ಮಮ್ಮಂಗೂ ಇದೆ, ನಿಮ್ಮಮ್ಮನ ಕೇಳೋ, ನಿಮ್ಮಮ್ಮ ಏನೂ ಮಾತಾಡದೆ ಸುಮ್ಮನೆ ನಿಂತಿದ್ದಾಳೆ ಅಂತ ಆದಮೇಲಿಂದ ಅಲ್ಲಿಗೆ ಅರ್ಥ ಮಾಡ್ಕೋ, ಇದು ನಿನಗೆ ಪಾಲಿಗೆ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಅಂತೇಳಿ ರಂಗನಾಥ್ ಕೂಡ ಹೇಳ್ತಿರ್ಬೇಕಾದ್ರೆ ಯಾವ ವಿಷಯನೂ ಮಾತಾಡದೆ ಅದು ಮನೆ ವಿಷಯ ಬಂದ್ರೂ ಏನೂ ಮಾತಾಡದೆ ಸುಮ್ಮನೆ ನಿಂತಿದ್ದಾಳೆ ಅಂತ ಅಂದಮೇಲಿಂದ ನೀನೇ ಅಲ್ಲಿಗೆ ಅರ್ಥ ಮಾಡ್ಕೊ. ಅದು ಯಾವತ್ತು ಏನೋ ಮನೆ ಪಾಲು ಮಾಡೋಣ ಅಂತ ಹೇಳ್ಬಿಟ್ಟು ಮಾತಾಡಿದಾಗ ಏನೋ ಉಗ್ರ ತಾಂಡವ ಎಲ್ಲ ಹಾಡಿದ್ಲು ನಿಮ್ಮಮ್ಮ. ಅವತ್ತೆಲ್ಲ ಅಷ್ಟೆಲ್ಲ ಎಗರಾಡ್ಕೊಂಡು ಬಂದವಳು ಇವತ್ತು ನೋಡು ನಿನ್ನ ಪಾಲು ಕೇಳ್ತಿದೆ ಅಂತ ಹೇಳಿದ್ರೆ ಅವಳೇ ತುಂಬ ಗಾಬರಿಯಾಗಿ ಅವಳೇ ಶಾಕಲ್ಲಿ ನಿಂತಿದ್ದಾಳೆ ಅಂತೇಳಿ ಅವ್ರ ಅಪ್ಪ ಕೂಡ ಅವ್ರ ಅಮ್ಮನ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಮನಸ್ಸಿಗೆ ಆವಾಗ ಫ್ಲ್ಯಾಶ್ ಆಯಿತು, ಅಮ್ಮಂಗೂ ಇದರಲ್ಲಿ ಪಾಲಿದೆಯಲ್ಲ ಅಂತೇಳಿ ಅಂದಾಗ ಈ ಕಡೆ ಕನ್ಸನ್ನೇ ಮಾಡಿಬಿಟ್ಟು ಈ ಕಡೆ ರೋಹಿಣಿ ಕೂಡ ಈ ಕಡೆ ಮನೋಜನ್ ಕೂಡ ಹೇಳ್ತಾರೆ, ಹೋಗು ನಿಮ್ಮ ಅಮ್ಮನ ಹತ್ರ ಹೋಗಿ ಕೇಳಿ ಹೋಗಿ ಮಾತಾಡಿ ಅಂತ ಹೇಳ್ಬಿಟ್ಟು ಕನ್ಸನ್ನೆ ಮಾಡಿ ರೋಹಿಣಿ ಕೂಡ ಕಳಿಸಿದಾಗ ಈ ಕಡೆ ಶಾಂತಿನೂ ಕೂಡ ಏನೂ ಮಾತಾಡ್ದೆ ಅವಳು ತುಂಬ ಕೋಪದಿಂದ ತುಂಬ ಶಾಖದಿಂದ ತುಂಬ ಕೋಪದಿಂದ ಇರ್ತಾಳೆ. ರಂಗನಾಥ್ ಕೂಡ ನೋಡು ನಿಮ್ಮಮ್ಮ ಏನು ಮಾತಾಡ್ತಾಳೆ ಫಸ್ಟ್ ಕೇಳ್ಕೊಂಬ ಹೋಗು ಅಂತ ಹೇಳ್ಬಿಟ್ಟು ರಂಗನಾಥ್ ಕೂಡ ಕಳಿಸ್ತಾರೆ. ಅಲ್ಲ ಕಣೋ ನೀನು ಹೆಂಗೋ ಮನಸ್ಸು ಬಂತು ನಿನಗೆ ಈ ಥರ ಮನೆ ಡಿವೈಡ್ ಮಾಡಬೇಕು, ಇನ್ನೊಬ್ಬಂತೂ ನೀನು ನೋಡ್ಕೊತೀಯಲ್ಲ, ಇಲ್ಲಿ ಉಳಿದಿರೋ ಸಂಸಾರ ಎಲ್ಲ ಏನು ಮಾಡಬೇಕು, ಬೀದಿಗೆ ಬೀಳ್ಬೇಕನು ಅಂತ ಹೇಳಿ ಅವ್ರ ಅಪ್ಪ ಕೂಡ ಅವನ ಹತ್ರ ಜೋರು ಮಾಡ್ತಾ ಇರ್ತಾರೆ. ಎಲ್ಲರೂ ಇವಾಗ ಈ ಕಡೆ ಶಾಂತಿಗೆ ಏನು ಹೇಳ್ತಾಳೆ ಏನು ಮಾತಾಡ್ತಾಳೆ ಅವಳು ಡಿವೈಡ್ ಮಾಡೋದಕ್ಕೆ ಒಪ್ಕೊತಾಳೆ ಏನು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಶಾಂತಿ ಕಡೆ ತಿರುಗಿ ನೋಡ್ತಾ ಇರ್ತಾರೆ. ಇವತ್ತಿನ ಸಂಚಿಕೆಗೆ ಮುಕ್ತಾಯಿತು, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.